ವಿಠ್ಠಲ ರುಖುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಕೃಷ್ಣಮೂರ್ತಿ ಬಹುಶಃ 31 ಮೇ 1976 12 ಗಂಟೆ 30 ನಿಮಿಷ ಮಧ್ಯಾಹ್ನ ಬಾಂಗ್ಳೂರಲ್ಲಿ ಜನನ. ಅರ್ಧ ನಕ್ಷತ್ರ, ಮಿಥುನ ರಾಶಿ, ಸಿಂಹ ಲಗ್ನದಲ್ಲಿ ಜನನ. ಮಿಥುನ ರಾಶಿ, ಸಿಂಹ ಲಗ್ನ. ಶೂಲ ಯೋಗದಲ್ಲಿ ಹುಟ್ಟಿದ್ದೀರ ನೀವು ಮಿಸ್ಟರ್ ಕೃಷ್ಣಮೂರ್ತಿಯವರೇ. ಬಹಳ ಕಷ್ಟಗಳನ್ನು ನೋಡಿದ್ದೀರ, ಬಹಳ ಕಷ್ಟಪಟ್ಟ ಮೇಲೆ ಬಂದಿದ್ದೀರ. ಯಾವ ಕೆಲಸವೂ ಆಲ್ಮೋಸ್ಟ್ ಆಲ್ ಇನ್ ಟೈಮ್ ಆಗೋದಿಲ್ಲ. ನಿಮ್ಗೆ ಫೈನಾನ್ಸಿಯಲಿ ಇಲ್ಲ, ಫ್ಯಾಮಿಲಿ ವೈಸು ಇಲ್ಲ, ಹೆಲ್ತ್ ವೈಸ್ ಇಶ್ಯೂಸ್ ಇದ್ದೇ ಇರುತ್ತೆ ಶೂಲ ಯೋಗದವ್ರಿಗೆ. ಇದರಿಂದ ನೀವು ಮುಕ್ತಿ ಹೊಂದಬೇಕಂದ್ರೆ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ದಯವಿಟ್ಟು. ಹೌದು, ಗೋಮುಖ ಪ್ರಸವ ಪೂಜೆ ಮಾಡಿಕೊಂಡ್ರೆ 100ಕ್ಕೆ 100 ಏನಾಗುತ್ತೆ, ಇದರಿಂದ ಮುಕ್ತಿ ಹೊಂದ್ತೀರಿ. ಹೌದು, ಶೂಲ ದಶೆಯಿಂದ ಮುಕ್ತಿ ಹೊಂದ್ತೀರಿ. ಒಂದು, ನೀವು ನಿಮ್ಮ ವ್ಯಕ್ತಿತ್ವ. 2, ವ್ಯವಹಾರಗಳು. 3, ಪರಾಕ್ರಮ. 4, ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ. 5, ವಿದ್ಯೆ. 6, ಕಷ್ಟಗಳು. 7, ದಾಂಪತ್ಯ. 8, ಶತ್ರು. 9, ಭಾಗ್ಯ. 10, ಕೆಲಸ. 11, ಲಾಭ. 12, ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಕೊಡಲ್ಲ. 6 ಇಂದ 24 ಇರಬೇಕು. 0 to 6 ಅಂದರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6 ಇಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ಹೌದು, 6 ಇಂದ 24 ಇದ್ರೆ 100ಕ್ಕೆ 100 ಫಲ ಕೊಡ್ತವೆ. ಆದರೆ ರಾಹು ಮತ್ತು ಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಇದು ಅಪ್ಲೈ ಆಗುವುದಿಲ್ಲ. 1, 4, 7, 10 ಕೇಂದ್ರ ಅಂತ ಕರಿತೀವಿ ನಾವು. 1, 5, 9 ತ್ರಿಕೋಣ ಅಂತ ಕರೆದ್ರೆ 6, 8, 12 ಭಾರಿ ಕೆಟ್ಟ ಸ್ಥಾನಗಳು ಅಂತ ಕರಿತೀವಿ. 2 ಧನೇಶ, 11 ಲಾಭೇಶ. 3 50-50, ಒಳ್ಳೇದು ಆಗ್ಬೋದು ಕೆಟ್ಟದ್ದು ಆಗ್ಬೋದು. ಹೌದು, ಸಿಂಹ ಲಗ್ನದ ಯೋಗಕಾರಕ ಗ್ರಹ 1ನೇದೇ ಬಂದು ಸೂರ್ಯ, 2ನೇದು ಬಂದು ಕುಜ, 3ನೇದು ಬಂದು ಗುರು, 4ನೇದು ಬಂದು ಶುಕ್ರ, ತಾತ್ಕಾಲಿಕ ಮಿತ್ರ ಬುಧ. ರಾಹು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಚಂದ್ರ ಅತಿ ದೊಡ್ಡ ವಿರೋಧಿ, ಶನಿ ಅತಿ ದೊಡ್ಡ ವಿರೋಧಿ. ಬನ್ನಿ ಗ್ರಹಗಳ ಸ್ಥಿತಿಯನ್ನ ನೋಡೋಣ. ಗ್ರಹಗಳ ಸ್ಥಿತಿ ಏನು ಹೇಳುತ್ತೆ ನೋಡಿ. ವಕ್ರೀಯನಾಗಿ ಯಾರಿದ್ದಾರೆ, ಗುರು ಬುಧ ಇದ್ದಾನೆ. ನೀಚನಾಗಿ ಕುಜ ಇದ್ದಾನೆ. ಅಸ್ತಂಗತ ನೋಡಿ, ಅಸ್ತಂಗತ ಯಾರಿದ್ದಾರೆ, ಶುಕ್ರ ಇದ್ದಾನೆ. ಜಾತಕದ ವಿಶ್ಲೇಷಣೆ ಬಹಳ ನೋಡಿ. ಬನ್ನಿ, 1ನೇ ಭಾವದಲ್ಲಿ ಯಾರೂ ಇಲ್ಲ, 2ನೇ ಭಾವದಲ್ಲೂ ಯಾರೂ ಇಲ್ಲ, 3ನೇ ಭಾವದಲ್ಲಿ ರಾಹು ಇದ್ದಾನೆ. ಶುಕ್ರ ಸ್ವಗೃಹಿಯಾಗಿದ್ದಾನೆ, ಅಸ್ತಂಗತ ಆಗಿದ್ದಾನೆ. ಆದರೆ ನೀವು, ನಾನು ಮುಂದೆ ಹೇಳ್ತೀನಿ, ಓಪೆಲ್ ಹಾಕ್ಕೊಳ್ಳೇಬೇಕು, ಹಾಕ್ಕೊಳ್ಳಿಲ್ಲ ಅದು ನಡೆಯಲ್ಲ. ಕೃಷ್ಣಮೂರ್ತಿಯವರೇ ನೋಡಿ, ರಾಹು ಏನಿದಾನಲ್ಲ ಇಲ್ಲಿ 3ನೇ ಭಾವದಲ್ಲಿ ಇರೋದ್ರಿಂದ 3ನೇ ಭಾವದ ಎಲ್ಲಾ ಫಲವನ್ನು ನೀವು ಅನುಭವಿಸ್ತೀರಿ. ಹೌದು, ತಿರುಗಾಟದಿಂದ ಲಾಭವು ಪಡಿತೀರಿ. ಕೋರ್ಟು ಕಚೇರಿಗಳಲ್ಲಿ ಗೆಲುವನ್ನು ಪಡಿತೀರಿ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಪ್ರಯತ್ನಶೀಲರು ನೀವು. ಅದು ಬಿಡದೇನೆ ಬೆನ್ನತ್ತಿ ನೀವು ಅದನ್ನು ಸಂಪರ್ಕ ಮಾಡಿಕೊಳ್ಳುವಷ್ಟು ಪ್ರಯತ್ನಶಾಲಿಗಳು. ಟ್ಯಾಲೆಂಟನ್ನು ಯಾವಾಗ, ಹೇಗೆ, ಎಲ್ಲಿ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನಿಮ್ಮಿಂದ ಕಲಿಬೇಕು. ಒಳ್ಳೆಯ ಮಾತುಗಾರ ನೀವು.
ಕಲೆಯನ್ನು ಇಷ್ಟಪಡ್ತೀರಿ, ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಬಹಳ ಆಸಕ್ತಿ ಇರುತ್ತೆ. ಏನೇ ಕಾಂಪಿಟೇಷನ್ ಅಂತ ಬರಲಿ, ಎಕ್ಸಾಮ್ ಅಂತ ಬರಲಿ, ಏನೇ ಬರಲಿ, ಕಾಂಪಿಟೇಷನ್ ವರ್ಡ್ ಅಂತ ಬಂತಂದರೆ ನೀವು ಗೆಲುವನ್ನು ಸುಲಭವಾಗಿ ಬಿಟ್ಟುಕೊಡೋರಲ್ಲ. ಕೆಲಸದ ಕೆಪಾಸಿಟಿ ಬಹಳ ಚೆನ್ನಾಗಿರುತ್ತೆ, ಒಳ್ಳೆ ಹಾರ್ಡ್ ವರ್ಕಿಂಗ್ ಇರ್ತೀರಿ, ಬಾಡಿಯಲ್ಲಿ ಮೆಂಟಲಿ ಹಾಗೂ ಫಿಸಿಕಲಿ ಬಹಳ ಸ್ಟ್ರೆಂಥನ್ ಇರೋದಲ್ದೇ ಆಟಗಳಲ್ಲಿ ಬಹಳ ರುಚಿಯನ್ನು ತೋರಿಸ್ತೀರಿ, ಬಹಳ ಪರಾಕ್ರಮಿ ಹಾಗೂ ಧೈರ್ಯಶಾಲಿ ಆಗಿರ್ತೀರಿ, ಅಕ್ಕ ತಂಗಿ ಹಾಗೂ ಅಣ್ಣ ತಮ್ಮನ ಜೊತೆಗೆ ಒಳ್ಳೆ ಸಂಬಂಧ ಹೊಂದಿರ್ತೀರಿ. ಇದು 3ನೇ ಭಾವದ ಫಲ. ನೋಡಿ, ಇಲ್ಲಿ ರಾಹು ವಿರೋಧಿಯಾದರೂ ಭಾವ 3ರಲ್ಲಿ ಒಳ್ಳೆ ಫಲ ಕೊಡ್ತಾನೆ. ನೋಡಿ, ಭಾವ 3ರಲ್ಲಿ ಶನಿ ಒಳ್ಳೆ ಫಲ ಕೊಡ್ತಾನೆ, ಕುಜ ಒಳ್ಳೆ ಫಲ ಕೊಡ್ತಾನೆ, ರಾಹು ಒಳ್ಳೆ ಫಲ ಕೊಡ್ತಾನೆ, ಕೇತು ಒಳ್ಳೆ ಫಲ ಕೊಡ್ತಾನೆ. ಹೌದು, ಅಷ್ಟಮದಲ್ಲಿ ಇವರು ಮೋಸ್ಟ್ ಡೇಂಜರಸ್. ರಾಹು ಆಗಲಿ, ಕೇತು ಆಗಲಿ, ಶನಿ ಆಗಲಿ, ಕುಜ ಆಗಲಿ, ಅವರು ಅಪ್ಪಿ ಅಷ್ಟಮದಲ್ಲಿ ಏನಾದರೂ ಬಂದರೆ ಬಹಳ ಕಷ್ಟಕರ ಸಂಗತಿ. ಬನ್ನಿ, ಇಲ್ಲೇ ನಾನು ಹೇಳೋದು ತಿಳ್ಕೊರಿ, ಇಲ್ಲಿ ಗುರು ಯೋಗಕಾರಕನಾಗಿದ್ದಾನೆ. ಕೇತು ಇಲ್ಲಿದ್ರು ಸಹ ಕೇತು ನಾಟ ಇವನ ಮುಂದೆ ನಡೆಯೋದಿಲ್ಲ. ಇಲ್ಲಿ 2 ಯೋಗಗಳಾಗ್ತವೆ. ಒಂದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ, ಎರಡನೇದು ಧರ್ಮಧ್ವಜ ಯೋಗ ಅಂತ. ಬಹಳ ದೊಡ್ಡ ರಾಜಯೋಗ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಬಹಳ ದೊಡ್ಡ ರಾಜಯೋಗ. ಹೌದು, ಇವರಿಗೆ ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ, ಕಟ್ಟಿಟ್ಟ ಬುತ್ತಿ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದವರಿಗೆ ಸಂಪತ್ತು, ಐಶ್ವರ್ಯ, ದಾಂಪತ್ಯ ಹಾಗೂ ವಿದ್ಯೆ, ಕಟ್ಟಿಟ್ಟ ಬುತ್ತಿ. ಧರ್ಮಧ್ವಜ ಯೋಗದವರು ದಾನಿಗಳು, ಮತ್ತೊಬ್ಬರಿಗೆ ಸಹಾಯ ಮಾಡೋರು, ದೇವರಲ್ಲಿ ವಿಪರೀತ ನಂಬಿಕೆ ಇಟ್ಟವರು, ದೇವರ ಕಾರ್ಯದಲ್ಲಿ ಅವರನ್ನಾಗಿ ಅವರು ತೊಡಗಿಸ್ಕೊಳ್ಳೋರು, ಯಾವುದಾದ್ರೂ ದೇವಸ್ಥಾನದ ಸೆಕ್ರೆಟರಿನೋ ಅಧ್ಯಕ್ಷನೋ ಆಗಿ ಕೆಲಸ ಮಾಡುವಷ್ಟು ಯುಕ್ತಿ ಹೊಂದಿದವರು, ದಾನ ಧರ್ಮದಲ್ಲಿ ನಂಬಿಕೆ ಇಟ್ಟವರು, ಪ್ರೇಮದಲ್ಲಿ ನಂಬಿಕೆ ಇಟ್ಟವರು, ಉಪಕಾರದಲ್ಲಿ ನಂಬಿಕೆ ಇಟ್ಟವರು, ಅವ್ರಿಗೆ ಧರ್ಮಧ್ವಜ ಯೋಗ ಆಗುತ್ತೆ. ನೋಡಿ, ಇಲ್ಲಿ ಗುರು, ನೀವು ಅದನ್ನೂ ಅರ್ಥ ಮಾಡ್ಕೋಬೇಕಿಲ್ಲ. ನೋಡಿ, ಇಲ್ಲಿ ಗುರು ಏನಿದಲ್ಲ, ಇಲ್ಲಿ ಗುರು 5ನೇ ಭಾವದ ಸ್ವಾಮಿ ಹಾಗೂ 9ನೇ ಭಾವದ ಸ್ವಾಮಿ ಅವನು. ಹಾಗಾಗಿ ಇಲ್ಲಿ 5ನೇ ಭಾವದ ಫಲ ಸಂಪೂರ್ಣವಾಗಿ ಅನುಭವಿಸ್ತಾನೆ. ಒಳ್ಳೆ ಎಜುಕೇಶನ್ ಇರುತ್ತೆ, ಒಳ್ಳೆ ಜ್ಞಾನ ಇರುತ್ತೆ, ಒಳ್ಳೆ ವಿದ್ಯೆ ಇರುತ್ತೆ, ಒಳ್ಳೆ ಬುದ್ಧಿ ಇರುತ್ತೆ, ಒಳ್ಳೆ ದಾಂಪತ್ಯ ಇರುತ್ತೆ, ಒಳ್ಳೆ ಮಕ್ಕಳು ಹುಟ್ಟಿರ್ತಾರೆ, ಮಕ್ಕಳಿಂದ ಎಲ್ಲಾ ರೀತಿಯ ಸುಖವನ್ನು ಅನುಭವಿಸಿರ್ತಾರೆ, ಬಹಳ ಸುಸಂಸ್ಕೃತರಿರ್ತಾರೆ, ಪ್ರಜ್ಞಾವಂತರಿರ್ತಾರೆ, ವಿದ್ಯಾವಂತರಿರ್ತಾರೆ, ಒಳ್ಳೆ ಟ್ಯಾಲೆಂಟ್ ಅನ್ನು ಹೊಂದಿರ್ತೀರಿ, ಒಳ್ಳೆ ಪಾಪ್ಯುಲಾರಿಟಿ ಹೊಂದಿರ್ತೀರಿ. ಎಲ್ಲರ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತೀರಿ. ಯಾವುದೇ ಕಾಂಪಿಟೇಷನ್ ಅಂತ ಬಂದ್ರೂ, ಯಾವುದೇ ಕಷ್ಟ ಅಂತ ಬಂದ್ರೂ ಹೊಡೆದೋಡಿಸುವಷ್ಟು ಶಕ್ತಿಯುತರಾಗುವುದಲ್ಲದೆ ಸುಖ ಶಾಂತಿ ಕಡೆ ನಡೀತೀರಿ, ಕಷ್ಟಗಳಿಂದ ದೂರ ಆಗ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೋತೀರಿ, ಪಬ್ಲಿಕ್ಕಲ್ಲಿ ಒಳ್ಳೆ ಇಮೇಜನ್ನು ಬೆಳೆಸ್ಕೋತೀರಿ ನೀವು. ಇದು 5ನೇ ಭಾವದ ಫಲ. ಅದೇ ರೀತಿ 9ನೇ ಭಾವದ ಫಲವನ್ನು ಇಲ್ಲಿ ಅನುಭವಿಸ್ತೀರಿ. ಯಾಕಂದ್ರೆ ಗುರು ಹೋಗಿ ಕೂತಿದ್ದಾನೆ. ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರುತ್ತೆ, ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಪ್ರಾಪ್ತಿಯನ್ನು ಪಡ್ಕೋತೀರಿ, ತಂದೆ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಗೆಲುವು ಸದಾ ನಿಮ್ದಾಗಿರುತ್ತೆ, ಸಂಬಂಧಿಗಳ ಜೊತೆಗೆ ಸಂಬಂಧ ಯಾವತ್ತೂ ಕೆಡಿಸ್ಕೊಳ್ಳಲ್ಲ, ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರುತ್ತೆ, ಬಹಳ ಲಕ್ಕಿ ನೀವು, ಪುಣ್ಯದ ಕೆಲಸ ಮಾಡ್ತೀರಿ, ಮನೆಯಲ್ಲಿ ನೆಮ್ಮದಿಯನ್ನು ತಂದು ಕೊಡ್ತೀರಿ. ಇದು 9ನೇ ಭಾವದ ಫಲ. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ, ಧರ್ಮಧ್ವಜ ಯೋಗ ಆಗುತ್ತೋ ಅವ್ರಿಗೂ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸಾಧನೆ, ಯಶಸ್ಸು, ಸ್ಥಾನ, ಮಾನ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಜೀವನದಲ್ಲಿ
ಬಹಳ ಸಕ್ಸಸ್ ಆಗಿರ್ತೀರಿ ನೀವು. ಎರಡೂ ರಾಜಯೋಗದವರು ಒಂದು ಹೇಳ್ತೀನಿ, ನಿಮಗೆ ದೇವರ ಆಶೀರ್ವಾದ ವಿಪರೀತ ಇರುತ್ತೆ, ಬೇಗ ಒಲಿತಾನೆ ದೇವರು ನಿಮಗೆ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಧರ್ಮಧ್ವಜ ಯೋಗ ಯಾರಿಗಿರ್ತದೋ ಅವರು ಆಲ್ಮೋಸ್ಟ್ ಆಲ್ ಜ್ಯೋತಿಷಿಗಳಾಗಿರ್ತಾರೆ, ಪೂಜಾರಿಗಳಾಗಿರ್ತಾರೆ, ಅರ್ಚಕರಾಗಿರ್ತಾರೆ, ಗುಡಿಯ ಟ್ರಸ್ಟಿನ ಚೇರ್ಮನ್ರಾಗಿರ್ತಾರೆ, ಧರ್ಮಗುರು ಆಗಿರ್ತಾರೆ. ಧರ್ಮಧ್ವಜ ಯೋಗದ ಕ್ವಾಲಿಟಿನೇ ಅದು. ಹೌದು, ಬಹಳ ಒಳ್ಳೆಯ ಯೋಗ. ನೋಡಿ ಇಲ್ಲಿ ಮಜಾ ಇದೆ ನೋಡಿ. ನೋಡಿ ಸೂರ್ಯ ಬುಧ ಶುಕ್ರ, ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಇಲ್ಲಿ 7 ಕ್ಯಾರೆಟ್, ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಓಪೆಲ್ಲು ಮತ್ತು ಪಚ್ಚೆ ಹಾಕೊಂಡ್ರೆ ಮಾತ್ರ, ಓಪೆಲ್ಲು ಮತ್ತು ಪಚ್ಚೆ ಹಾಕೊಂಡ್ರೆ. ಇಲ್ಲೇ ನೋಡಿ, ಒಂದನೇದು ಮಾಲವ್ಯ ಮಹಾಪುರುಷ ರಾಜಯೋಗ ಆಗುತ್ತೆ. ಹೌದಾ? ಎರಡನೇದು 11ನೇ ಮನಿ ಸ್ವಾಮಿ, ಎರಡನೇದು ವಿಕ್ರಮಾದಿತ್ಯ ರಾಜಯೋಗ ಆಗುತ್ತೆ. ಮೂರನೇದು ಬುಧ ಆದಿತ್ಯ ರಾಜಯೋಗ ಆಗುತ್ತೆ. ನಾಲ್ಕನೇದು ಲಕ್ಷ್ಮೀನಾರಾಯಣ ಯೋಗ ಆಗುತ್ತೆ. ಯಾವಾಗ ನೀವು 7 ಕ್ಯಾರೆಟ್ ಓಪೆಲ್ಲು ಪಚ್ಚೆ ನನ್ನ ಹತ್ರ ಸಿಗುತ್ತೆ, ಫೋನ್ ಮಾಡಿ, ದಯವಿಟ್ಟು 9 ದಿನ ಪೂಜೆ ಮಾಡಿ ಹೋಮ ಮಾಡಿ ಕೊಡ್ತೀನಿ. ನೋಡಿ, ಮಾಲವ್ಯ ಮಹಾಪುರುಷ ರಾಜಯೋಗ, ದ ಗ್ರೇಟ್ ಯೋಗ, ಪಂಚಮಹಾಪುರುಷ ರಾಜಯೋಗ ಅಂತ ಕರಿತೀವಿ ಅದಕ್ಕೆ. ಆ ಪಂಚಮಹಾಪುರುಷ ರಾಜಯೋಗದಲ್ಲಿ ಹುಟ್ಟೋದು ಬಹಳ ಶ್ರೇಷ್ಠ. ಹೌದು, ಲಕ್ಕಿಯೆಸ್ಟ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತೀನಿ. ರಾಹು ಕೇತು ಆಗಲಿ, ಸೂರ್ಯ ಚಂದ್ರರಾಗಲಿ, ಇವರಿಂದ ಯಾವುದೇ ಪಂಚಮಹಾಪುರುಷ ರಾಜಯೋಗ ಜನರೇಟ್ ಆಗುವುದಿಲ್ಲ. 5 ಗ್ರಹಗಳಿಂದ ನಿಮಗೆ ಪಂಚಮಹಾಪುರುಷ ರಾಜಯೋಗ ಜನರೇಟ್ ಆಗುತ್ತೆ. ಶನಿಯಿಂದ ಸಸ ಮಹಾಪುರುಷ ರಾಜಯೋಗ, ಗುರುವಿನಿಂದ ಹಂಸ ಮಹಾಪುರುಷ ರಾಜಯೋಗ, ಕುಜನಿಂದ ರುಚಕ ಮಹಾಪುರುಷ ರಾಜಯೋಗ, ಬುಧನಿಂದ ಭದ್ರ ಮಹಾಪುರುಷ ರಾಜಯೋಗ, ಶುಕ್ರನಿಂದ ಮಾಲವ್ಯ ಮಹಾಪುರುಷ ರಾಜಯೋಗ ಜನರೇಟ್ ಆಗುತ್ತೆ. ಮಾಲವ್ಯ ಮಹಾಪುರುಷ ರಾಜಯೋಗದಲ್ಲಿ ಹುಟ್ಟಿದವರು ಸೆನ್ಸ್ ಆಫ್ ಹ್ಯೂಮರ್ ಬಹಳ ಚೆನ್ನಾಗಿರುತ್ತೆ, ನಡವಳಿಕೆ ಬಹಳ ಚೆನ್ನಾಗಿರುತ್ತೆ, ಎಲ್ಲರ ಜೊತೆಗೆ ಸ್ವೀಟ್ ಆಗಿ ನಡ್ಕೋತಾರೆ, ಬಹಳ ರಫ್ ಅಂಡ್ ರಶ್ ಇರೋದಿಲ್ಲ. ಅದು ಅಲ್ಲದೆ ತಮ್ಮನ್ನ ತಾವು ಬಹಳ ಬ್ಯೂಟಿಫುಲ್ ಕಾರಣಕ್ಕೆ ಇಷ್ಟಪಡ್ತಾರೆ, ಪ್ರೆಸೆಂಟೇಷನ್ ಮಾಡ್ಕೊಳ್ಳೋಕ್ಕೆ. ಹಿ ಲವ್ ಬ್ಯೂಟಿನೆಸ್, ಹಿ ಲವ್ ಬ್ಯೂಟಿನೆಸ್. ಅವ್ರು ಬಹಳ ಈಸಿ ಗೋಯಿಂಗ್ ಇರ್ತಾರೆ, ಎಂಟರ್ಟೈನ್ಮೆಂಟ್ ಇರ್ತಾರೆ, ಜೀವನವನ್ನು ವ್ಯರ್ಥ ಮಾಡಬಾರ್ದು, ಸುಖಮಯವಾಗಿ ಕಳಿಬೇಕು ಅಂತ ಮಾಲವ್ಯ ಮಹಾಪುರುಷ ರಾಜಯೋಗದ ಮೆಂಟಾಲಿಟಿ ಆಗಿರುತ್ತೆ. ವಿಕ್ರಮಾದಿತ್ಯ ರಾಜಯೋಗ ಬಹಳ ದೊಡ್ಡ ರಾಜಯೋಗ. ಇಲ್ಲಿ ವಿಕ್ರಮಾದಿತ್ಯ ರಾಜಯೋಗ ಅವರು ಒಂದು ಸಂಸ್ಥೆಯ ಮಾಲಕರಾಗಿರ್ತಾರೆ, ಇಲ್ಲ ಒಂದು ಇನ್ಸ್ಟಿಟ್ಯೂಟ್ ಓನರ್ ಆಗಿರ್ತಾರೆ, ಇಲ್ಲ ಒಂದು ಶೋರೂಮ್ ಓನರ್ ಆಗಿರ್ತಾರೆ, ಇಲ್ಲ ಒಂದು ಫ್ಯಾಕ್ಟ್ರಿ ಓನರ್ ಆಗಿರ್ತಾರೆ. ಹಿ ಲಿವ್ ಲೈಕ್ ಎ ಲೀಡರ್, ಹಿ ಲಿವ್ ಲೈಕ್ ಎ ಟೀಮ್ ಲೀಡರ್, ಹಿ ಲಿವ್ಸ್ ಲೈಕ್ ಎ ಕಿಂಗ್, ಹಿ ಲಿವ್ಸ್ ಲೈಕ್ ಎ ಜಮೀನ್ದಾರ್. ಹೌದು, ಅವನ ಕೈಯಲ್ಲಿ 10ರಿಂದ 20 ಇಲ್ಲ 30 ಜನ ಕೆಲಸಗಾರರು ಇರ್ತಾರೆ. ಅವ್ರ ಕಡೆಯಿಂದ ಇವನು ಕೆಲಸ ತಗೊಂಡು ಅವ್ರಿಗೆ ಪೇಮೆಂಟ್ ಮಾಡ್ತಿರ್ತಾನೆ. ಲೈಕ್ ಎ ಲೀಡರ್, ಲೈಕ್ ಎ ಓನರ್, ಲೈಕ್ ಎ ಜಮೀನ್ದಾರ್. ವಿಕ್ರಮಾದಿತ್ಯ ರಾಜಯೋಗ ಬಹಳ ರೇರು, ಕಡಿಮೆ ಆಗೋದು. ಹೌದು, ಇವರಿಗೆ ಒಳ್ಳೆ ಪ್ರಾಪರ್ಟಿ ಇರುತ್ತೆ, ಹಣ ಇರುತ್ತೆ, ಅಂತಸ್ತು ಇರುತ್ತೆ, ಎಲ್ಲ ರೀತಿಯ ಸುಖಮಯ ಜೀವನ ಸಾಗಿಸಕ್ಕೆ ಎಲ್ಲ ವಸ್ತುಗಳು ಇವ್ರ ಹತ್ರ ಇರುತ್ತೆ. ವಿಕ್ರಮಾದಿತ್ಯ ರಾಜಯೋಗ. ಬುಧ ಆದಿತ್ಯ ರಾಜಯೋಗ ದೊಡ್ಡ ರಾಜಯೋಗ. ಬುಧ ಆದಿತ್ಯ ರಾಜಯೋಗದವ್ರಿಗೆ ಅವ್ರಿಗೆ ಸ್ಥಾನ, ಮಾನ, ಕೀರ್ತಿ, ಹೆಸರು ಇವೆಲ್ಲವೂ ಇರ್ತವೆ ಅವ್ರಿಗೆ. ಫಾರ್ ಎಕ್ಸಾಂಪಲ್ ಬೊಮ್ಮಾಯಿ ಸಾಹೇಬರು, ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯವರು, ಫಾರ್ ಎಕ್ಸಾಂಪಲ್ ಯಡಿಯೂರಪ್ಪ ಅವರು, ಫಾರ್ ಎಕ್ಸಾಂಪಲ್ ಸಿ ಟಿ ರವಿ ಅವರು, ಫಾರ್ ಎಕ್ಸಾಂಪಲ್ ಎನ್ ಟಿ ರಾಮರಾವ್ ಅವರು, ಫಾರ್ ಎಕ್ಸಾಂಪಲ್ ಚಂದ್ರಬಾಬು ನಾಯ್ಡು ಅವರು, ಫಾರ್ ಎಕ್ಸಾಂಪಲ್ ಯೋಗಿ ಆದಿತ್ಯನಾಥರು, ಫಾರ್ ಎಕ್ಸಾಂಪಲ್ ಜೆ ಪಿ ನಡ್ಡಾ ಅವರು, ಫಾರ್ ಎಕ್ಸಾಂಪಲ್ ಇವರು ಅಮಿತ್ ಶಾ ಅವರು, ಫಾರ್ ಎಕ್ಸಾಂಪಲ್ ಸುಷ್ಮಿತಾ ಸೇನ್ ಅವರು, ಹಾಗೂ ಐಶ್ವರ್ಯ ಬಚ್ಚನ್, ಅಭಿಷೇಕ್ ಬಚ್ಚನ್, ಆದಿತ್ಯ ಬಿರ್ಲಾ, ರತನ್ ಲಾಲ್ ಟಾಟಾ, ಆದಿತ್ಯ ಸುಂದರಂ,
ಇವರೆಲ್ಲರೂ ಬುಧ ಆದಿತ್ಯ ರಾಜಯೋಗದಲ್ಲಿ ಹುಟ್ಟಿದ್ದಾರೆ. ಇವರಿಗೆ ಸಂಪತ್ತು, ಐಶ್ವರ್ಯ, ಸ್ಥಾನ, ಮಾನ, ಕೀರ್ತಿ ಎಲ್ಲವೂ ಇದೆ. ಬುಧ ಆದಿತ್ಯ ರಾಜಯೋಗ ಕೊಡೋದೇ ಇದನ್ನ. ಹೌದು, ಸರಿಯಾಗಿ ನೋಡಿ. ಯೋಗ ಇದೆ ಅಂತ ಮನೇಲಿ ಕೂತ್ರೆ ಆಗೋದಿಲ್ಲ ಕೃಷ್ಣಮೂರ್ತಿಯವರೇ. ಅದೇ ರೀತಿ ಕಷ್ಟವನ್ನೂ ಪಡಬೇಕಾಗುತ್ತೆ. ನೆನಪಿಟ್ಕೊಳ್ಳಿ, ಬೆಳೆಯೋಕ್ಕೆ ಬಹಳ ಶ್ರಮ ಪಡಬೇಕಾಗುತ್ತೆ. ಯೋಗ ಭಾಳ ಅಂದರೆ 15 ಇಲ್ಲ 20% ನಿಮಗೆ ಲಾಭ ಕೊಡ್ಬೋದು. ಇನ್ನು 80% ನಿಮ್ಮ ಶ್ರಮ, ನಿಮ್ಮ ಶ್ರದ್ಧೆ, ನಿಮ್ಮ ಹಾರ್ಡ್ ವರ್ಕೆ ನಿಮ್ಮನ್ನು ಎತ್ತರಕ್ಕೆ ತಗೊಂಡೋಗೋದು. ಇದು ನಿಮಗೆ ನೆನಪಿರಲಿ. ಲಕ್ಷ್ಮೀನಾರಾಯಣ ಯೋಗ ಅಂದರೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತಾನೆ, ದಾಂಪತ್ಯದ ಎಲ್ಲ ರೀತಿಯ ಸುಖವನ್ನು ಅನುಭವಿಸ್ತಾನೆ, ಒಳ್ಳೆ ಮಕ್ಕಳು ಹುಡ್ತಾನೆ. ಎಲ್ಲ ಮಕ್ಕಳಿಂದ ಮಕ್ಕಳು ಪ್ರಜ್ಞಾವಂತ, ಸ್ಥಿತಿವಂತ, ವಿದ್ಯಾವಂತ ಹಾಗೂ ಸುಸಂಸ್ಕೃತರಾಗಿರ್ತಾರೆ. ಅವರಿಂದ ಎಲ್ಲ ರೀತಿಯ ಸುಖವನ್ನು ಅನುಭವಿಸೋದೇ ಲಕ್ಷ್ಮೀನಾರಾಯಣ ಯೋಗ. ನೋಡಿ, ನಾನು ಮೇನ್ ಮೋಟೋ ಹೇಳಿದೆ ಈಗ. ಮಾಲವ್ಯ ಮಹಾಪುರುಷ ರಾಜಯೋಗದ ಕ್ವಾಲಿಟಿ ಏನು, ವಿಕ್ರಮಾದಿತ್ಯ ರಾಜಯೋಗದ ಕ್ವಾಲಿಟಿ ಏನು, ಬುಧ ಆದಿತ್ಯ ರಾಜಯೋಗದ ಕ್ವಾಲಿಟಿ ಏನು, ಲಕ್ಷ್ಮೀನಾರಾಯಣ ಯೋಗದ ಕ್ವಾಲಿಟಿ ಏನು ಹೇಳಿದೆ. ಕರೆಕ್ಟಾ? ಸೂರ್ಯ 1ನೇ ಭಾವದ ಸ್ವಾಮಿ. ನೋಡಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾರು? ಸೂರ್ಯ 1ನೇ ಭಾವದ ಸ್ವಾಮಿ. ನೋಡಿ, ಬುಧ 2 ಮತ್ತು 11ನೇ ಭಾವದ ಸ್ವಾಮಿ. ಕರೆಕ್ಟಾ? ಶುಕ್ರ 10ನೇ ಭಾವದ ಸ್ವಾಮಿ. ಇದರಷ್ಟೂ ಫಲವನ್ನು ನೀವು ಅನುಭವಿಸ್ತೀರಿ. ಬಹಳ ಚೆನ್ನಾಗಿದೆ ಜಾತಕ ನಿಮ್ದು ಕೃಷ್ಣಮೂರ್ತಿಯವರೇ. ಹೌದು, ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಇರ್ತೀರಿ, ಆಶೆ ಆಕಾಂಕ್ಷೆಗಳನ್ನು ಟೈಮ್ ಟು ಟೈಮ್ ಪೂರೈಸ್ಕೋತೀರಿ, ಒಳ್ಳೆ ಇಮೇಜನ್ನು ಬೆಳೆಸ್ಕೊಳ್ಳೋದಲ್ದೇ ಒಳ್ಳೆ ಬುದ್ಧಿವಂತಿಕೆಯನ್ನು ನಡೀತೀರಿ. ಅದು ಗ್ರಾಸ್ಪಿಂಗ್ ಪವರ್ ಬಹಳ ಇರುತ್ತೆ. ಒಳ್ಳೆ ಟೇಸ್ಟನ್ನು ಹೊಂದಿರ್ತೀರಿ. ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ನಿಮ್ಮ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತೀರಿ. ಬಹಳ ಜವಾಬ್ದಾರಿ ಹಾಗೂ ರೆಸ್ಪಾನ್ಸಿಬಲ್ ಮನುಷ್ಯ ಆಗಿರ್ತೀರಿ. ಇದು 1ನೇ ಭಾವದ ಫಲ. ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ, ಒಳ್ಳೆ ಬಿಹೇವಿಯರ್ ಇರುತ್ತೆ. ನಿಮ್ಮ ಹ್ಯಾಬಿಟ್ಸ್ ಎಲ್ಲರಿಗೂ ಇಷ್ಟ ಆಗುವುದಲ್ಲದೆ ನಿಮ್ಮ ನಡವಳಿಕೆ ಎಲ್ಲರೂ ಇಷ್ಟಪಡ್ತಾರೆ. ದುಡ್ಡಿನ ಒಳಹರಿವು ಹೊರಹರಿವು ಬಹಳ ಸಮತೋಲನವಾಗಿರುತ್ತೆ. ನಿಮ್ಮ ಸಂಬಂಧಿಗಳಿಗೆ ಬಹಳ ಸಹಾಯ ಮಾಡ್ತೀರಿ. ಅದು ಅಲ್ಲದೆ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ. ಅದು ಅಲ್ಲದೆ ಪರಿವಾರದ ಸ್ಥಿತಿ ಬಹಳ ಚೆನ್ನಾಗಿರುತ್ತೆ. ಅದು ಅಲ್ಲದೆ ಇನಿಷಿಯಲಿ ಬಹಳ ಚೆನ್ನಾಗಿ ಅಭ್ಯಾಸ ಮಾಡ್ತೀರಿ. ಅದು ಅಲ್ಲದೆ ನಿಮ್ಮ ಮಾತಿನಲ್ಲಿ ವಚನತ್ವ ಹಾಗೂ ನೀತಿ ರೀತಿ ಇರುತ್ತೆ. ನಿಮ್ಮ ಮಾತಿನ ದಾಟಿ ಎಲ್ಲರಿಗೂ ಇಷ್ಟ ಆಗುವುದಾದರೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಇದು 2ನೇ ಭಾವದ ಫಲ. ನೋಡಿ, 11 ಮತ್ತು 10ನೇ ಭಾವದ ಫಲ. ನೋಡಿ, ನೀವು ಮಾಡುವಂಥ ಕೆಲಸ ನಿಮಗೆ ಬಹಳ ಇಷ್ಟ ಆಗುತ್ತೆ. ಅದರ ವಿಧಾನ ಎಲ್ಲರಿಗೂ ಇಷ್ಟ ಆಗುತ್ತೆ. ಕೆಲಸದಲ್ಲಿ ಗೆಲುವನ್ನು ಸಾಧಿಸ್ತೀರಿ, ಕೆಲಸದಲ್ಲಿ ಗಳಿಕೆಯನ್ನು ತೋರ್ತೀರಿ. ತಂದೆ ಜೊತೆಗೆ ನಿಕಟ ಸಂಬಂಧ ಹೊಂದುವುದಲ್ಲದೆ ಮಾನ, ಪ್ರತಿಷ್ಠೆ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಸಾಧನೆ ಎಲ್ಲವನ್ನೂ ಪಡ್ಕೋತೀರಿ. ಇದು 10ನೇ ಭಾವದ ಫಲ. ನೋಡಿ, ಅಕ್ಕ ತಂಗಿ, ಅಣ್ಣ ತಮ್ಮನ ಜೊತೆಗೆ ಸಂಬಂಧ ಒಳ್ಳೇದಿರುತ್ತೆ. ಲಾಭದಲ್ಲಿ ಜೀವನ ನಡೆಸ್ತೀರಿ. ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ. ಆಶೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತೀರಿ. ಹಂತ ಹಂತವಾಗಿ ಬೆಳೀತಾ ಹೋಗ್ತೀರಿ. ನಿಮ್ಮ ಗ್ರೋತು ಬಹಳ ಕರೆಕ್ಟಾಗಿ ಟೈಮ್ ಟು ಟೈಮ್ ಬೆಳೀತಾ ಇರುತ್ತೆ. ದುಡ್ಡು, ಆಭರಣ, ವೆಹಿಕಲ್ ಇವೆಲ್ಲವನ್ನೂ ಖರೀದಿ ಮಾಡೋದಲ್ದೇ ಹಣವನ್ನು ಬ್ಯಾಂಕಿನಲ್ಲಿ ಸೇವ್ ಮಾಡ್ತೀರಿ. ಅದು ಅಲ್ಲದೆ ಒಳ್ಳೆ ಮಿತ್ರರ ಜೊತೆಗೆ ಸಂಬಂಧವನ್ನು ಹೊಂದಿರ್ತೀರಿ. ಇದು 11ನೇ ಭಾವದ ಫಲ. ನೋಡಿ, ಅಷ್ಟೂ ಅಲ್ಲದೆ ಮಾಲವ್ಯ ಮಹಾಪುರುಷ ರಾಜಯೋಗ, ನಾ ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ನೀವು. ಮಾಲವ್ಯ ಮಹಾಪುರುಷ ರಾಜಯೋಗ, ವಿಕ್ರಮಾದಿತ್ಯ ರಾಜಯೋಗ, ಬುಧ ಆದಿತ್ಯ ರಾಜಯೋಗ, ಲಕ್ಷ್ಮೀನಾರಾಯಣ ಯೋಗ ಯಾರ ಜಾತಕದಲ್ಲಾಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಯಶಸ್ಸು, ಕೀರ್ತಿ, ಸಾಧನೆ, ಸ್ಥಾನ, ಮಾನ ಹಾಗೂ ಒಳ್ಳೆ ಆರೋಗ್ಯ, ಒಳ್ಳೆ ಆಯುಷ್ಯವನ್ನು ಕೊಟ್ಟು ನಿಮ್ಮನ್ನು ಬಹಳ ಸುಖವಾಗಿಟ್ಟಿರ್ತಾನೆ ದೇವರು. ಬಹಳ ಎತ್ತರ ಸ್ಥಾನಕ್ಕಾಗಿ ಇಡ್ತಾನೆ. ಆದರೆ 7 ಕ್ಯಾರೆಟ್ ಪಚ್ಚೆ, 7 ಕ್ಯಾರೆಟ್ ಓಪಲ್ ಹಾಕ್ಕೊಳ್ಳಿಲ್ಲ ಅಂದರೆ ಇವು ಯಾವ ಆಕ್ಟಿವೇಟ್ ಆಗೋದಿಲ್ಲ. ಕೃಷ್ಣಮೂರ್ತಿಯವರೇ, ದಯವಿಟ್ಟು ಇದನ್ನು ಹಾಕ್ಕೊಳ್ಳಿ. ನೋಡಿ ಕೃಷ್ಣಮೂರ್ತಿಯವರೇ, ಈಗ ಆಲ್ರೆಡಿ 6 ಯೋಗಗಳು ಬಂದವು ನಿಮ್ಮ ಜೀವನದಲ್ಲಿ, ಹೌದಾ? ನೋಡಿ, ಚಂದ್ರ 11ನೇ ಮನೆಯಲ್ಲಿದ್ದಾನೆ. ಯಾರಿವನು? 12ನೇ ಭಾವದ ಸ್ವಾಮಿ. ಸ್ವಲ್ಪ
ಅಕ್ಕ ತಂಗಿ ಇಲ್ಲ, ಹೆಣ್ಮಕ್ಳ ಜೊತೆಗೆ ಒಂದು ಸ್ವಲ್ಪ ವೈಮನಸ್ಸು ಇರುತ್ತೆ, ಅಷ್ಟು ಬಿಟ್ಟರೆ ಏನಿಲ್ಲ. ಲಾಭ ಸ್ವಲ್ಪ ಬಂದರೂ ನೀವು ಅಷ್ಟೇ ಹಣವನ್ನು ಖರ್ಚು ಮಾಡ್ತೀರಿ, ಚಂದ್ರ ಶಾಂತಿ ಮಾಡ್ಕೊಂಬಿಡ್ರಿ. ಹಂಗಾಗಿ ಇದೇನು ಅಷ್ಟು ವರ್ಕೌಟ್ ಆಗೋದಿಲ್ಲ. ನೋಡಿ, ಮಾಂಗಲ್ಯ ದೋಷ ಅಂತ ಕರಿತೀನಿ ನಾನು ಇದನ್ನು, ಪ್ರಬಲ ಮಾಂಗಲ್ಯ ದೋಷ. ಆಲ್ರೆಡಿ ನೀವು 1976ರಲ್ಲಿ ಹುಟ್ಟಿದ್ದೀರಿ, ಆಲ್ರೆಡಿ ನಿಮಗೆ 40 ವರ್ಷ ಮದುವೆ ಆಗಿದೆ. 40 ವರ್ಷ ಆದಮೇಲೆ ಮಾಂಗಲ್ಯ ದೋಷ ಆಕ್ಟಿವೇಟ್ ಆಗಲ್ಲ, ಹೊಂದಾಣಿಕೆ ಬದುಕನ್ನು ಬದುಕ್ತೀರಿ. ಐ ಡೋಂಟ್ ಥಿಂಕ್ ಸೊ. ಬಟ್ ಇಲ್ಲೇ 4 ಮತ್ತು 9ನೇ ಭಾವದ ಸ್ವಾಮಿ ವಿಪರೀತ ರಾಜಯೋಗಕ್ಕೆ ಬಂದ. ಇಲ್ಲಿ ವಿಪರೀತ ರಾಜಯೋಗಕ್ಕೆ ಅವನೊಬ್ಬನೇ ಬಂದಿಲ್ಲ, ಶನಿನೂ ಬಂದ. ಹೌದು, ಶನಿ ಹಾಗೂ ಇಲ್ಲಿ 2 ವಿಪರೀತ ರಾಜಯೋಗಗಳದು, ಶನಿನೂ ಸಹ. ಆದರೆ ನಾ ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ, ಕುಜ ಮತ್ತು ಶನಿ ಯುತಿಯನ್ನು ನಾನು ಅಸ್ಥಿಭಂಗ ದೋಷ ಅಂತ ಕರಿತೇನೆ. ಹೌದು, ಬಹಳ ಕೆಟ್ಟ ದೋಷ ಇದು. ನಾನು ನೋಡಿದ ಪ್ರಕಾರ ದೋಷಗಳಲ್ಲೇ ಅತಿ ಕೆಟ್ಟ ದೋಷ ಅಸ್ಥಿಭಂಗ ದೋಷ. ನಿಮ್ಮ ತಂದೆದಿರ್ಬೋದು, ತಾಯಿದಿರ್ಬೋದು, ಅವ್ರ ಹಿಂದಿನ 7 ಜನ್ಮದ ಪೂರ್ವಜರು ಯಾರೋ ಆಕಸ್ಮಿಕ ಸಾವನ್ನಪ್ಪಿರ್ತಾರೆ. ಆ ಆಕಸ್ಮಿಕ ಸಾವಿನಿಂದ ಅವ್ರಿಗೆ ಸಿಗಬೇಕಾದಂತಹ ಜಾಗ ಸಿಕ್ಕಿರಲ್ಲ. ಹಾಗಾಗಿ ಪೂರ್ವಜರ ಕಾದಾಟ ಅಂತ ಹೇಳ್ತೀವಿ ಇದಕ್ಕೆ. ತಾವು ದಯವಿಟ್ಟು ಈ ದೋಷವನ್ನು ನಿವಾರಣೆ ಮಾಡಿಕೊಳ್ಳಲು ತ್ರಿಪಿಂಡ ನಾರಾಯಣ ಬಲಿ ಕೊಟ್ಕೊಳ್ಳಿ. ತ್ರಿಪಿಂಡ ನಾರಾಯಣ ಬಲಿ ಮಸ್ಟ್ ಅಂಡ್ ಶುಡ್ ಕೊಡ್ಬೇಕು ಇದಕ್ಕೆ. ಹೌದು, ಇಲ್ಲಿ ಅಸ್ಥಿಭಂಗ ದೋಷ ನೀವು ನೋಡಿ, ವಿಪರೀತ ಶಾಂತಿ ಮಾಡೋಂಗಿಲ್ಲ, ಕುಜದ್ದು ಶನಿಂದು ಇಲ್ಲೇ. ಯಾಕಂದ್ರೆ ವಿಪರೀತ ರಾಜಯೋಗದಲ್ಲಿ ದೊಡ್ಡ ರಾಜಯೋಗ, ವಿಪರೀತ ರಾಜಯೋಗ ಸಿಗುವುದೇ ಕಷ್ಟ. ಅದು 8 ರಾಜಯೋಗಗಳಿದಾವೆ ನಿಮಗೆ ಮಿಸ್ಟರ್. 8 ರಾಜಯೋಗ, 2 ವಿಪರೀತ ರಾಜಯೋಗ, 1 ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ, 1 ಧರ್ಮಧ್ವಜ ಯೋಗ, 1 ಬುಧ ಆದಿತ್ಯ ರಾಜಯೋಗ, 1 ವಿಕ್ರಮಾದಿತ್ಯ ರಾಜಯೋಗ, 1 ಮಾಲವ್ಯ ಮಹಾಪುರುಷ ರಾಜಯೋಗ, ಇನ್ನೊಂದು ಲಕ್ಷ್ಮೀನಾರಾಯಣ ಯೋಗ. 2 ವಿಪರೀತ ರಾಜಯೋಗ, 8 ರಾಜಯೋಗಗಳದು. ಸೊ ಈ ಅಸ್ಥಿಭಂಗ ದೋಷ ನಿವಾರಣೆಗೆ ತಾವು ದಯವಿಟ್ಟು ತ್ರಿಪಿಂಡ ನಾರಾಯಣ ಬಲಿ ಕೊಟ್ಕೊಳ್ಳಿ. ಆದ್ರೆ ವಿಪರೀತ ರಾಜಯೋಗ ಬಹಳ ಶ್ರೇಷ್ಠ ರಾಜಯೋಗ. ಅಸ್ಯೂಮ್ ದ್ಯಾಟ್ 18 ವರ್ಷ ಒಂದು ದಶೆ ಅಂದ್ಕೊಳ್ಳಿ, ಡಿವೈಡೆಡ್ ಬೈ 3 ಮಾಡಿ, 3 1 3 6 6 ವರ್ಷ ವಿಪರೀತ ಕಷ್ಟ ಇರುತ್ತೆ. ನರಕ ಬಂದು ಮನೇಲಿ ಕೂತಿದೆ ಅನ್ಬೇಕು. ಹೌದು, ಇಲ್ಲ ನರಕದಲ್ಲಿ ನಾನಿದೇನೋ ಅನ್ಸುತ್ತೆ. ಇನ್ನು 6 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. ಹೌದು, ಇನ್ನು 6 ವರ್ಷ ಅನ್ಲಿಮಿಟೆಡ್ ಲಾಭ. ಅನ್ಲಿಮಿಟೆಡ್ ಲಾಭ ಅಂದ್ರೆ ಹೆಂಗಂದ್ರೆ ಜೀವನ ಪರ್ಯಂತ ಗಳಿಸಬೇಕಾದಂತಹ ಗೌರವ, ಸಂಪತ್ತು, ವಿದ್ಯೆ, ಜ್ಞಾನ, ಶಕ್ತಿ, ಐಶ್ವರ್ಯ, ನೆಮ್ಮದಿ, ಸುಖ ಎಲ್ಲವನ್ನೂ ಈ 6 ವರ್ಷದಲ್ಲಿ ಅನ್ಲಿಮಿಟೆಡ್ ಆಗಿ ಸಿಗೋದಲ್ದೇನೆ ಈ 6 ವರ್ಷ ನೀವು ಮುಟ್ಟಿದ್ದೆಲ್ಲ ವಜ್ರ ವೈಡೂರ್ಯ, ನಡೆದಿದ್ದೆಲ್ಲ ಚಿನ್ನದ ದಾರಿ. ಸೊ ಬಹಳ ಚೆನ್ನಾಗಿದೆ ಜಾತಕ. ನನ್ನ ಪ್ರಕಾರ ಚಂದ್ರ ಶಾಂತಿ ಒಂದು ಮಾಡ್ಕೊಳ್ಳಿ ಸಾಕು, ಬೇರೆ ಏನು ಬೇಡ. ಬಟ್ ನಿಮ್ಮ ದಾಂಪತ್ಯದ ಸಮಸ್ಯೆ ಇದ್ರೆ ನೀವೇನಾದರೂ ಇಲ್ಲ ರೀ ಗುರುಗಳೇ, ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ, ನನಗೆಲ್ಲ ಜಂಪ್ ಹೊಡಿತಾ ಇದೆ, ಆಮೇಲೆ ಇಷ್ಟೆಲ್ಲ ಇಷ್ಟೆಲ್ಲ ಇದ್ರೂ ನಾನು ಗಳಿಸಿಲ್ಲ ಅಂದರೆ ಅದಕ್ಕೆ ಒಂದೇ ಒಂದು ಕಾರಣ, ಶೂಲ ಯೋಗದಲ್ಲಿ ಹುಟ್ಟಿದ್ದೀರಾ ನೀವು. ಶೂಲ ಯೋಗದಲ್ಲಿ ಹುಟ್ಟಿದ್ದೀರಾ, ಅಸ್ಥಿಭಂಗ ದೋಷ ಆಗಿದೆ. ನಾ ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ, ಅಸ್ಥಿಭಂಗ ದೋಷ ಆಗಿದೆ. ಇವೆರಡನ್ನೂ ಸರಿ ಮಾಡ್ಕೊಳ್ಳಿ, 100% ಬಹಳ ಗ್ರೋತ್ ಆಗ್ತೀರಾ, ಬಹಳ ಬೆಳಿತೀರಾ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಏಳನೇ ಮನೆ ಸ್ವಾಮಿ ಸಂಬಂಧದಲ್ಲೇ ಮದುವೆ ಆಗಿರ್ಬೋದು ಅಂತ ನಾನು ಅನ್ಕೋತೀನಿ. 100% ಲವ್ ಮ್ಯಾರೇಜ್ ಆಗಿರಬೇಕು ಅಂತ ಅನ್ಕೋತೀನಿ. ಸೂರ್ಯ 9ನೇ ಮನೆಯಲ್ಲಿದ್ದಾನೆ, ಸೂಪರ್ ಇಟ್ ಈಸ್. ದಾಂಪತ್ಯ ಚೆನ್ನಾಗಿದೆ ನಿಮ್ಮದು, ಅದರಲ್ಲಿ ಯಾವುದೇ ಸಂಶಯ ಬೇಡ. ಕೆಲಸ ಏನು ಮಾಡ್ತೀರಿ? ಮೋಸ್ಟ್ಲಿ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸ ಮಾಡ್ತೀರಿ ಅಂತ ಜಾತಕ ಹೇಳಿಕತ್ತದ. ಅದರ ಆರೋಗ್ಯದ ಸಮಸ್ಯೆ ಕಾಡುತ್ತೆ ನಿಮ್ಗೆ, ಇದು ಮಾತ್ರ ನೆನ್ಪಿಟ್ಕೊಂಡ್ಬಿಡಿ. ಹೌದು, ಆರೋಗ್ಯದ ಸಮಸ್ಯೆ ಕಾಡುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೌದು, ಮುಂದೆ ನಿಮ್ಗೆ ಆರೋಗ್ಯದ ಸಮಸ್ಯೆ ಬಹಳ ಕಾಡುತ್ತೆ. ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಶೂಲ ಯೋಗದಿಂದ ಮುಕ್ತರಾಗ್ರಿ, ಈ ಶೂಲ ಯೋಗದಿಂದ ಮುಕ್ತರಾಗ್ರಿ, ಅಸ್ಥಿಭಂಗ ದೋಷದಿಂದ ಮುಕ್ತರಾಗ್ರಿ. ಹೌದು, ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ರಾಹು ಕೇತು ಡ್ಯಾಮೇಜ್ ಮಾಡ್ತಾ ಇಲ್ಲ ನಿಮ್ಮನ್ನ ಡ್ಯಾಮೇಜ್ ಮಾಡ್ತಾ ಇರೋದು ಶೂಲ ಯೋಗ, ಅಸ್ಥಿಭಂಗ ದೋಷ ಹಾಗೂ ಚಂದ್ರನ ದಶೆ ಮುಗಿದಿದೆ ಅನ್ಕೊಂತೀನಿ. ಇಲ್ಲ, ಬುಧ ದಶೆಯಲ್ಲಿ ಇದ್ದೀರಾ. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. 7 ಕ್ಯಾರೆಟ್ಟು
ಓಪೆಲನ್ನು ಧರಿಸ್ಕೊಳ್ಳಿ, 7 ಕ್ಯಾರೆಟನ್ನು ದಯವಿಟ್ಟು ಪಚ್ಚೆಯನ್ನು ಧರಿಸ್ಕೊಳ್ಳಿ. ಏನು ಅದು ಅಲ್ಲದೆ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ, ಪ್ಲಸ್ ತ್ರಿಪಿಂಡ ನಾರಾಯಣ ಬಲಿ ಕೊಟ್ಕೊಳ್ಳಿ, ಪ್ಲಸ್ ಚಂದ್ರಶಾಂತಿ ಮಾಡ್ಕೊಳ್ಳಿ. ಇಷ್ಟು ಮಾಡ್ಕೊಳ್ಳಿ, ಜೀವನದಲ್ಲಿ ಬಹಳ ಸಕ್ಸಸ್ ಹೊಂತೀರಾ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.